ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೀಮಂತದ ದಿನ. ನಾನಂತೂ ಫುಲ್ ಎಕ್ಸೈಟ್ಮೆಂಟಿಂದನೇ ಎದ್ದೆ ಅಂತ ಹೇಳ್ಬೋದು. ಹಿಂದಿನ ದಿನ ಅಥವಾ ಅದ್ರ ಹಿಂದಿನ ದಿನ ಎಷ್ಟೇ ಕೆಲಸ ಮಾಡಿದ್ರು ಅಲ್ವಾ, ಈ ಒಂದು ದಿನಕ್ಕೋಸ್ಕರ ನಾನಂತೂ ತುಂಬಾ ಕಾಯ್ತಾ ಇದ್ದೆ. ನನಗಂತೂ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗೇ ಎದ್ದೆ ಬೆಳಗ್ಗೆ ಎದ್ದೇಳುವಾಗ ನಾನು. ಸೊ ಎದ್ದು ಒಂದಷ್ಟು ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಂತ ಅಂದ್ಕೊಂಡೆ. ಹಾಗೆಯೇ ಯಾವುದಾಗುತ್ತೆ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಹೇರ್ ಸ್ಟೈಲಿಸ್ಟ್ಗೆ ನಾವು ಹಿಂದಿನ ದಿನ ಹೇಳಿದ್ವಿ, ಫಸ್ಟಿಗೆ ಒಬ್ಬರನ್ನ ಬುಕ್ ಮಾಡಿದ್ವಿ. ಅವರು ನೈಟ್ಗೆ ಕ್ಯಾನ್ಸಲ್ ಮಾಡಿಕೊಂಡ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಯೂಶ್ವಲಾಗಿ ಸಲೂನ್ಗೆ ಹೋಗ್ತೀನಿ ಅಲ್ವಾ, ಅವ್ರನ್ನ ಕೇಳಿದ್ದೆ ಯಾರಾದರೂ ಹೇರ್ ಸ್ಟೈಲಿಸ್ಟ್ ಗೊತ್ತಿದ್ರೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅವರು ಪಾಪ ಆ ಟೈಮಲ್ಲಿ ನಮಗೆ ಹೇರ್ ಸ್ಟೈಲಿಸ್ಟ್ನ ಹುಡ್ಕೊಂಡು ಕೊಟ್ಟರು. ಸೊ ಅವ್ರನ್ನೇ ಬುಕ್ ಮಾಡಿ ಬೆಳಗ್ಗೆನೇ ಬರೋದಕ್ಕೆ ಹೇಳಿದ್ದೆ. ನಾನು ಅವ್ರಿಗೆ 8 ಗಂಟೆಗೆ ಬರೋದಕ್ಕೆ ಹೇಳಿದೆ. ಬಟ್ ಅವರು ನಮ್ಮ ಮನೆಗೆ ಬಂದಾಗ ಟೈಮ್ ಆಗಲೇ 7 ಕಾಲ ಆಗಿತ್ತು. ಸೊ ಅವ್ರು ಬಂದುಬಿಟ್ಟು ನನಗೆ ಸ್ಯಾರಿ ಟ್ರ್ಯಾಪಿಂಗ್ ಕೂಡ ನಾನು ಅವ್ರಿಗೇ ಹೇಳಿಬಿಟ್ಟಿದ್ದೆ. ಯಾಕೆಂದರೆ ಇವಾಗ ನನಗೊಂದು ಸ್ವಲ್ಪ ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸೊ ಅವ್ರ ಹೆಲ್ಪ್ ತೊಗೊಂಡ್ರೆ ಒಂದು ಸ್ವಲ್ಪ ನೀಟಾಗಿ ಉಟ್ಕೋಬೋದಲ್ಲ ಸೀರೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಸ್ಯಾರಿ ಟ್ರ್ಯಾಪಿಂಗ್ ಮತ್ತು ಹೇರ್ ಸ್ಟೈಲ್ ಎರಡಕ್ಕೂ ಕೂಡ ಅವ್ರಿಗೇ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಅವ್ರು ಎಷ್ಟು ಚಾರ್ಜ್ ಮಾಡಿದ್ರು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ನಾನು ಮೇಕಪ್ಗೆ ಯಾರಿಗೂ ಹೇಳಿರಲಿಲ್ಲ, ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತ ಅಂದರೆ ನಾನು ಲಾಸ್ಟ್ ಟೈಮ್ ಏನು ಮೇಕಪ್ ಮಾಡಿಸ್ಕೊಂಡಿದ್ದೆ ಅದು ನನಗೆ ಯಾಕೋ ಸೆಟ್ ಆಗಿರಲಿಲ್ಲ. ಸೊ ನನ್ನ ಸ್ಕಿನ್ ಟೋನಿಗೆ ನನಗೆ ಯಾವ ರೀತಿ ಮೇಕಪ್ ಮಾಡ್ಕೊಳ್ಬೇಕು ಅನ್ನೋದು ಇರುತ್ತೆ ಅಲ್ವಾ. ಸೊ ಅದ್ರ ಪ್ರಕಾರ ನಾನು ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ. ಹಾಗೆಯೇ ನಾನು ಹಿಂದಿನ ದಿನ ಜಸ್ಟು ಹೇರ್ ಸ್ಟೈಲಿಸ್ಟ್ಗೆ ಹೇಳಿದಾಗ ಅವರೂ ಕೂಡ ಅಷ್ಟೇ ಅವ್ರಿಗೆ ಮಾಡಿರೋ ಮೇಕಪ್ ಎಲ್ಲ ನನಗೆ ಕಳಿಸಿದ್ರು, ಅಂದರೆ ಒಂದಷ್ಟು ಮೇಕಪ್ ಫೋಟೋಸ್ನೆಲ್ಲ. ಬಟ್ ನನಗೆ ಯಾವುದು ಕೂಡ ವಾವ್ ಅನ್ನೋ ಥರ ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಜಸ್ಟು ಹೇರ್ ಸ್ಟೈಲ್ ಮಾಡ್ಕೊಂಡು ಕೊಡಿ ಅಂತಲೇ ಹೇಳಿದ್ದೆ. ಇನ್ನೂ ಅವರು ನೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ರಲ್ಲ, ಅದಾದಮೇಲೆ ನಾನು ಇವ್ರಿಗೇನು ಬುಕ್ ಮಾಡಿಕೊಂಡೆ. ನಾನು ಅವ್ರಿಗೂ ಕೂಡ ಜಸ್ಟ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಾಪಿಂಗ್ ಎರಡಕ್ಕೇ ಕೇಳಿದ್ದು. ಆಮೇಲೆ ಏನು ಮೇಕಪ್ ಬೇಕಾ ಅಂತಲೂ ಅವರು ಕೇಳಿಲ್ಲ, ಮತ್ತು ನಾನು ಬೇಕು ಅಂತ ಏನೂ ಹೇಳಿಲ್ಲ. ನಾನೇ ಮಾಡ್ಕೊಳ್ಳೋಣ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಇನ್ನು ತುಂಬ ಜನ ನೋಡಿರ್ತೀರ ನಾನು ಯಾವ ರೀತಿ ಮೇಕಪ್ ಎಲ್ಲ ಮಾಡ್ಕೊಳ್ತೀನಿ ಅಂತ. ನನಗೆ ಸೆಟಲ್ಡ್ ಮೇಕಪ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ತುಂಬ ಓವರಾಗೆಲ್ಲ ನನಗೆ ಮೇಕಪ್ ಮಾಡೋದು ಇಷ್ಟ ಆಗಲ್ಲ. ಸೊ ಸಿಂಪಲ್ಲಾಗೇ ಮೇಕಪ್ ಮಾಡೋಣ ಅಂತ. ಮತ್ತು ನಾನು ಯಾವ ರೀತಿ ಕಾಣಿಸ್ತೀನಿ ಅನ್ನೋದನ್ನೆಲ್ಲ ನೀವು ನೋಡ್ಬೋದು ಈ ಒಂದು ವಿಡಿಯೋನಲ್ಲಿ. ನಾನು ಕಂಪ್ಲೀಟ್ ಮೇಕಪ್ ವಿಡಿಯೋನೇ ಈ ಒಂದು ಬ್ಲಾಗಲ್ಲಿ ಏನು ಶೇರ್ ಮಾಡ್ಕೊಳ್ಳಲ್ಲ. ನಾನು ಮನೆಯಲ್ಲೆಲ್ಲ ಯಾವ ರೀತಿ ತಯಾರಿ ನಡೀತಾ ಇದೆ ಸೀಮಂತಕ್ಕೆ ಅನ್ನೋದಾಗಿರ್ಬೋದು, ಮತ್ತು ನಾನು ಯಾವ ರೀತಿ ರೆಡಿ ಆಗ್ತಿದ್ದೀನಿ ಅನ್ನೋದಾಗಿರ್ಬೋದು, ಎಲ್ಲನೂ ನಾನು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮನೆಗೆ ಯಾರೆಲ್ಲ ಗೆಸ್ಟ್ಗಳು ಬಂದಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಇನ್ನು ನಾನು ಇವರಿಗೆ ಫ್ರಂಟ್ ಹೇರ್ ಸ್ಟೈಲ್ ನನಗೆ ನಾನು ಯಾವ ರೀತಿ ಫಸ್ಟೆಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ರಿಪೀಟೆಡ್ ಹೇರ್ ಸ್ಟೈಲ್ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಅಂತ ಹೇಳಿದ್ದೆ. ಮತ್ತು ಮೆಸ್ಸಿ ಬ್ರೇಡ್ ಎಲ್ಲ ಬರುತ್ತಲ್ವ, ಸೊ ಆ ರೀತಿಯಾಗಿ ಕೇಳಿದ್ದೆ. ಅವರು ಅದರಂಗೆ ನೋಡಿಕೊಂಡು ಮಾಡ್ತಾಯಿದ್ದಾರೆ. ಸೊ ಫ್ರಂಟ್ ಹೇರ್ ಸ್ಟೈಲ್ ಮಾತ್ರ ನನಗೆ ಒಂದಷ್ಟು ಸೂಟ್ ಆಗಲ್ಲ ನನ್ನ ಫೇಸಿಗೆ. ಸೊ ಹಾಗಾಗಿ ಒಂದೆರಡು ಅದನ್ನು ಟ್ರಯಲ್ಲಿಗೆ ಕೇಳಿದೆ. ಸೊ ಹಾಗಾಗಿ ಒಂದೆರಡು ಹೇರ್ ಸ್ಟೈಲ್ನ ಟ್ರಯಲ್ ಮಾಡಿ ನೋಡಿದ್ರು. ಅದಾದಮೇಲೆ ನನಗೆ ಯಾವ ರೀತಿ ಬೇಕಲ್ವ ನಾನು ಅದನ್ನು ಕೇಳಿದೆ. ನನಗೆ ಈ ರೀತಿಯಾಗಿ ಬೈತಲೆ ತೆಗೆದು ಹೇರ್ ಸ್ಟೈಲ್ ಮಾಡಿದ್ರೆ ನನ್ನ ಫೇಸ್ ರೌಂಡ್ ಇರೋದಕ್ಕೆ ಇನ್ನೂ ಅಗಲ ಥರ ಕಾಣುತ್ತೆ. ಹಾಗಾಗಿ ನನಗೆ ಅದು ಬೇಡ, ನಾನು ಸೈಡ್ ಕ್ರಾಪ್ ತೆಗೆದ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಕೇಳಿದ್ದೆ. ಸೊ ಅವರು ಕೂಡ ಅದೇ ಪ್ರಕಾರದಲ್ಲೇ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಫ್ರಂಟ್ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಹಿಂದೆಗಡೆ ನನಗೆ ಯಾವ ರೀತಿ ಹೇರ್ ಸ್ಟೈಲ್ ಬೇಕು ಅಂತ ನಾನು ತೋರಿಸಿದ್ದೆ ಫೋಟೋನ. ಸೊ ಅದೇ ಥರನೇ ಮಾಡ್ತಾ ಇದ್ದಾರೆ. ಒಂದಷ್ಟು ಹೇರ್ ಆಕ್ಸೆಸರೀಸ್ ಎಲ್ಲ ನನ್ನ ಹತ್ರ ಇತ್ತು, ನಾನು ಅದನ್ನೇ ಕೊಟ್ಟಿದ್ದೆ. ಇವಾಗ ಎಕ್ಸ್ಟ್ರಾ ನಮ್ಮ ಹತ್ರ ಏನು ಹೇರ್ ಆಕ್ಸೆಸರೀಸ್ ಇಲ್ಲ ಅಂದರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜೇ ಮಾಡ್ತಾರೆ ಅವರು. ಬಟ್ ನನ್ನ ಹತ್ರ ಇದ್ದಿದ್ದರಿಂದ ನಾನು ಅದನ್ನೇ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಅದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ದಾರೆ. ನನಗಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಇವತ್ತೇನೋ ಬೆಳಗ್ಗೆ ಎದ್ದಾಗಿಂದನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಫೇಸು. ಸೊ ಅದನ್ನೇ ನನ್ನ ಮನೆಯವ್ರ ಹತ್ರನೂ ಕೂಡ ಹೇಳ್ತಿದ್ದೆ, ಏನೋ ಒಂಥರ ಲಕ್ಷಣವಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹಾಗೆ ಹೇಳ್ತಿದ್ರು, ಹೌದು ಇವತ್ತೇನೋ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ, ತುಂಬ ಒಂಥರ ಲಕ್ಷಣ ಬಂದಿರೋ ಥರ ಇದೆ. ಮತ್ತು ಪ್ರೆಗ್ನೆಂಟ್ ಅಂತಲೇ ಅನ್ನಿಸ್ತಾ ಇಲ್ಲ. ಯೂಶ್ವಲಾಗಿ ಏನು ಗೊತ್ತಾ, ಪ್ರೆಗ್ನೆಂಟ್ ಅನ್ನೋದಕ್ಕೆ ಮೂಗೆಲ್ಲ ದಪ್ಪ ಆಗಿರುತ್ತೆ, ಇಲ್ಲ ಮುಖ ಏನಾದ್ರು ದಪ್ಪ ಆಗಿರುತ್ತೆ. ಬಟ್ ನಿನಗೆ ಆ ಥರ ಎಲ್ಲ ಏನೂ ಇಲ್ಲ, ನೀನು ಯಾವ ರೀತಿ ಇದ್ದೆ ಅದೇ ರೀತಿಯಾಗೇ ಇದೆಯಾ, ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಇನ್ನು ನಾನು ಮೇಲ್ಗಡೆ ರೆಡಿ ಆಗ್ತಾಯಿದ್ದೆ. ಕೆಳಗಡೆ ಉಷಾ ಅಕ್ಕವರು, ಶಿವು ಮಾಮ, ಶಿಶಿರ್ ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಬ್ಯಾಕ್ ಡ್ರಾಪಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಉಷಾ ಅಕ್ಕ ಅವರು ಬಂದುಬಿಟ್ಟು ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಬಂದಿದ್ದಾರೆ. ನನಗೆ ಅವ್ರು ಬಂದಿದ್ದು ಗೊತ್ತಿಲ್ಲ. ನಂಗೆ ಶಿಶಿರ್ ಬಂದು ಅವ್ರು ನನ್ನನ್ನು ಮಾತಾಡಿಸ್ದಾಗ್ಲೇ ಗೊತ್ತಾಗಿದ್ದು ಸೊ ಉಷಾ ಅಕ್ಕ ಅವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲರೂ ಹಿಂದಿನ ದಿನವೇ ಬಂದಿದ್ದರು. ಅದನ್ನು ನಾನು ಲಾಸ್ಟ್ ಬ್ಲಾಗ್ನಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾನು ಬ್ಯಾಕ್ ಡ್ರಾಪಿಗೆ ನಾನು ಏನೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ನಾನು ಜಸ್ಟ್ ಜೀವನ್ಗೆ ಹೇಳಿದ್ದೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೊಡಿ ಅಂತ ಅಂದ್ಬಿಟ್ಟು.
ಸೊ ಅವರು ಯಾವ ರೀತಿ ವಿಡಿಯೋ ಮಾಡ್ಕೊಳಕ್ಕಾಗತ್ತೋ ಅಷ್ಟು ವಿಡಿಯೋನ ಮಾಡ್ಕೊಂಡಿದ್ದಾರೆ. ಸೊ ಒಂದಷ್ಟು ನಾನು ಟೈಮ್ ಲ್ಯಾಪ್ಸ್ಗೆ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬ್ಯಾಕ್ ಡ್ರಾಪ್ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇದೇ ರೀತಿ ಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ಅವರೇ ಪ್ಲ್ಯಾನ್ ಮಾಡಿ ಎಲ್ಲ ಮಾಡ್ತಾ ಇರೋ ಅಂಥದ್ದು. ನನಗೂ ಕೂಡ ಬ್ಯಾಕ್ ಡ್ರಾಪ್ ಎಲ್ಲ ನಾನು ನಿಂತು ಮಾಡ್ಕೊಂಡೆಲ್ಲ ರೆಡಿ ಮಾಡಬೇಕಂದಿದ್ರೆ ನಿಜ ತುಂಬ ಕಷ್ಟ ಆಗಿರೋದು. ಹಾಗೆಯೇ ಇವರೆಲ್ಲರೂ ಕೂಡ ಸೇರಿ ಏನು ಬ್ಯಾಕ್ ಡ್ರಾಪಿಗೆಲ್ಲ ರೆಡಿ ಮಾಡ್ತಾ ಇದ್ದಾರಲ್ವ, ನಾನು ವಿಡಿಯೋನಲ್ಲೇ ನೋಡ್ತಾ ಇರೋದು ಆ್ಯಕ್ಚುಲಾಗಿ ಯಾವ ರೀತಿ ಎಲ್ಲರೂ ರೆಡಿ ಮಾಡ್ತಿದ್ದಾರೆ ಅನ್ನೋದು. ನಾನಂತೂ ಕೆಳಗಡೆ ಬಂದು ನಾನು ನೋಡೂ ಇಲ್ಲ, ಇರೋದು ಹೇಳಬೇಕು. ನನಗೆ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಮಾಡಿ ಅವರು ಹೋಗೋ ಹೊತ್ತಿಗೆ ಟೈಮ್ ಆಗಲೇ 10:15 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಬರೋದಕ್ಕಾಗಲೇ ಇಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮೇಲ್ಗಡೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಕೆಳಗಡೆ ಎಲ್ಲ ಏನು ನಡೀತಾ ಇದೆ ಅನ್ನೋದನ್ನೆಲ್ಲ ಜೀವನೇ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಬ್ಯಾಕ್ ಡ್ರಾಪಿಗೆ ಅಂತ ಅಂದ್ಬಿಟ್ಟು ಉಷಾಕನೇ ಏನೆಲ್ಲ ಬೇಕು ಅವ್ರ ಮನೆಯಲ್ಲಿರೋ ಅಂಥದ್ದು ಸ್ಟ್ಯಾಂಡ್ ಆಗಿರ್ಬೋದು ಬ್ಯಾಕ್ ಡ್ರಾಪಿಗೆ ಅದನ್ನೆಲ್ಲ ಅವರೇ ತೊಗೊಂಬಂದಿದ್ರು. ಇನ್ನು ಈ ರೀತಿ ಆರ್ಟಿಫಿಷಿಯಲ್ ಚೆಂಡು ಹೂವು ಅದು ಏನು ಬರುತ್ತೆ ಅದನ್ನು ನಾನು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬೇಕಾಗುತ್ತೆ ಅಂತ ನಾನು ತಗೊಂಡಿದ್ದೆ ಅದನ್ನು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟೇ ಹೇಳಿದಾಗೆ ನಮ್ಮ ಮನೆಗೆ ಇನ್ನೂ ಪ್ಲ್ಯಾನ್ ಎಲ್ಲ ಇರಲಿಲ್ಲ, ನಾವು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ. ಸೊ ಗೋ ವಿತ್ ದ ಫ್ಲೋ ನನಗೆ ಹೆಂಗೆ ಆಗುತ್ತೋ ಹಾಗೆ ಮಾಡೋಣ ಅನ್ನೋದೇ ಇದ್ದಿದ್ದು. ಬಟ್ ಅಂದ್ಕೊಂಡಿದ್ದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅಂತಲೇ ನನಗೆ ಅನಿಸಿದ್ದು. ಇನ್ನು ಈ ವಿಡಿಯೋನ ನಾನು ರಾ ವಿಡಿಯೋ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆಗಲ್ವಾ ಈಗ ಹಂಗಾರೆ ಜಾಯಿನ್ ಮಾಡ್ಬೋದು. ಬೇಡ ಬೇರೆ ಇದೈತೆ ಗೋಲ್ಡ್ಗೆ ಸ್ಯಾಂಡ್ ಪೌಡರ್ ಮಿಕ್ಸ್ ಮಾಡ್ಬೋದು. ಅದು ಗ್ಲಿಟರೇ ಬರ್ತಾ ಇದೆ. ಬಿಡಪ್ಪ ಒಂದು ನಿಮಿಷ ಮತ್ತೇನು ಆಫ್ ಮಾಡಿ ಆನ್ ಮಾಡ್ತಾ ಇರೋದು. ಬುಡ ಸಪೋರ್ಟ್ ಆನ್ ಮಾಡಿದ್ದೀನಿ. ಹಾಗೆ 2 ನಿಮಿಷ ಬಿಟ್ಟು ಆಫ್ ಮಾಡೋಣ. ಇನ್ನು ತೆಗಿಬೇಕಾ ಇದು? ಬೇಡ ನೀನೇನು ತೆಗಿಬೇಕಂದ್ರೆ ಹಾಕಿ ಇಷ್ಟು ಮೇಲೆ ಹಾಕಿದ್ದೀನಿ. ಇದ್ರ ತರ ಕೆಳಗೆ ಹಾಕಿದ್ರೆ ಬರುತ್ತೆ. 2 ಲೇಯರ್ ಹಾಕಿ ಬೇಡ 4 ಹಾಕ್ಬಿಡು ನಿಮಿಷ. ಇರ ಬರ ಹೂವು ಎಲ್ಲ ನಾನು ಚಕ್ಲಿ ಕೋಡ್ಬಳೆ ಎಲ್ಲ ಚಕ್ಲಿ ನಿಪ್ಪಟ್ಟು ಮಾಡ್ಕೊಂಡಿದ್ದೀನಿ ರೆಡಿ. ಅಕ್ಕಿ ಎಷ್ಟೆಷ್ಟು ಬೇಕು ಎಲ್ಲ ಕೊಡಲಿ ಸೇರಿಸಿ ಪಿನ್ ಹಾಕ್ತೀನಿ ಕಳ. ಆಯ್ತಪ್ಪ. ಅಕ್ಕಿ ಇಲ್ವೇನೋ? ಅಕ್ಕಿ ಕಾಯ್ದೆ ಪಿನ್ನೇನು ಹಾಕ್ಬೇಡ. ಹಂಗಲ್ಲ ಮಗನೇ ಇನ್ನೇನು ಮಧ್ಯ ಅದೇನು ಕೂತ್ಕೊಂಡ್ಬಿಡ್ತಾಳೆ ಅಷ್ಟು ಗೊತ್ತಾಗಲ್ಲ. ಅದೇನೆ ಕಲ್ಕಲಂತೆ ಕೊಟ್ಬಿಡು. ಇವು 2 ಡ್ರೈವು ಇಲ್ಲ ಒಂದೇ ಹಾಕು. ಇದೊಂದು ಇದು ಮಾಡ್ಕೊ. ಇನ್ನೇನಾದ್ರೂ ಬೇಕಾದ್ರೆ ತಗೊಂಡು ಅದೇ ಒಳಗಡೆಯಿಂದ ಬೇರೆ ಬೇರೆ ಮುಂಚೆನೆ ಹಾಕ್ಬಿಡೋರಿ. ಬರೀ ಎಲ್ಲ ಆಯ್ತು ಪ್ಲೇನ್ ಆಗೋಯ್ತು. ಹೆಲಿಕಾಪ್ಟರ್ ಎಲ್ಲದನ್ನು ಯಾಕಪ್ಪ ಓಣಿ ಕವರ್ ಬೇರೆ ಎಲ್ಲ ಹಾಕ್ಬೇಕಲ್ಲ ಮೂಸಂಬಿ ಹಾಕ್ಬಿಡ ಹೋಗ್ಲಿ. ಕವರೇ ಕೊಟ್ಟಿಲ್ಲ ನನಗೆ. ಚೀಲದಲ್ಲಿ ಇಟ್ಬಿಡು ಕವರ್ ಎಲ್ಲ. ತಾಮ್ರ ರೆಡಿ ಮಾಡ. ಶಿಷ್ಯಲು ಹಾಕ ತಾಂಬೂಲಲು ನಿದ್ದೆ ಮಾಡು
ಹೋಗು ಎಲೆ ಎಲ್ಲ ಎಲ್ಲ ಬ್ಯಾಗ್ ತಂದಿದ್ದೆಲ್ಲೋ ಯಾವ್ದಾಗ ಹೇಳಿ ನಿಮ್ಮ ಮನೆ ಹತ್ರ ಅಲ್ಲ ನೋಡು ಅದ್ರಲ್ಲಿ ಏನಿದೆ ಅದ್ರಲ್ಲಿ ಬಿಡು ಒಳಗೆ ಬಿಡು ಅದ್ರಲ್ಲಿ ಇಲ್ಲ ಇಲ್ಲ ಫ್ರಿಜ್ ಒಳಗಡೆ ಇಟ್ಕೊಳ್ಳೋ ಬೇಡ ಜಾತ್ರೆ ಜಾತ್ರೆ ಬಿಡಿ 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 ಫುಲ್ ನೀವು ತಂದಿರೋ ಬ್ಯಾಗಲ್ಲೇ ಇರ್ಬೇಕು. ಇವನಾ ಹೊಡಿತಾ ನಿಂಗೆ ಒಂದು ಆಯ್ತಾ ಮುಮ್ಮೆ ತಗೊಳ್ತೀನಿ ಮಮ್ಮಿ ಬೈತಾಳೆ ಬಾರ ರೆಡಿ ಆಗ್ತಾಳೆ ಕಾರ ದೀಪ ಇಡಕ್ಕೂ ಜಾಗ ಬೇಕು. ಅಯ್ಯ, ನಿದ್ದೆ ಬಂದೈತೆ ಫ್ರಿಜ್ಜಲ್ಲಿ ನೋಡಾಯ್ತಾ ಅಂತ ತಗೊಂಡ್ರೆ ಸಾಕು, ಅವ್ರೆಲ್ಲ ಬೇಕಾದ್ರೆ ಮಗ. ಮನೆ ತಗೊಂಡೋಗ್ ಕೊಡ್ತೀನಿ ಅವ್ರಿಗೆ. ಸಳಿ ಇನ್ನು ನನಗೆ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಒಂದು 20 ನಿಮಿಷ ಟೈಮ್ ತೊಗೊಂಡಿದ್ದೀನಿ ಅಂತಲೇ ಅನ್ನಿಸ್ತು. ಸೊ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿಕೊಟ್ಬಿಟ್ಟು ಅವರು ಹೋದ್ಮೇಲೆ ನಾನು ಮೇಕಪ್ ಮಾಡಿಕೊಂಡೆ. ಸೊ ಅದು ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೆಲ್ಲ ಹಿಂಗೆ ಕವರೆಲ್ಲ ಇಟ್ಬಿಡ್ಲಾ? ಬೇಡ ಒಂಚೂರು ಜಾಗ ಬಿಡ್ರಿ. ನಮ್ಮ ಮಕ್ಕಳು ಇಲ್ಲಿ ತಂದಿಕ್ಕಾನೆ ಅಲ್ಲಾಗೆ ಹೊಸದಾಯ್ತು ಮನೆಯದು ಹಣ್ಣು ಆಮೇಲೆ ಕತ್ರಿಯಲ್ಲಿ ಬಿಡ್ತಾರೆ ಅಂತ ಅಷ್ಟೇ. ಇದ್ರಲ್ಲೈತೆ ಹಲೋ ಫೋನ್ ಮಾಡಲಾ ಬೇಡ ಕ್ಯಾಶು ಅಲ್ಲ ತಟ್ಟೆ ಬಿಡಕ್ಕೆ ಐತೆ ನೋಡ್ರಿ ತಿರು ಕೊಟ್ಟೆ ಅವನು ಚೆನ್ನಾಗಿ ಐತೆ ಅಪ್ಪ ನನ್ನ ಬ್ಯಾಗ್ ಹಾಕೋ. ಇಲ್ಲ ತಟ್ಟೆ ತರಕ್ಕೆ ಇಡ್ರಿ ಅಲ್ಲಿದೆ ಅಂದ್ರು ಹಣ್ಣು ದೊಡ್ಡ ಅಲ್ಲ ಇನ್ನು ತಟ್ಟೆ ತರಕ್ಕೆ ಇಡ್ರಿ ಇದೆ ಅಂದ್ರು ಅಲ್ಲೂ ಇದೆಯಲ್ಲ ಬಾಳೆಹಣ್ಣೆಲ್ಲ ಅದರಲ್ಲಿ ಕೊಡ್ತೀನಿ ಬಿಡಿ ಅಮ್ಮ. ಕಸ ಅದು ಒಂಬಳೆ ಕೊಡ್ತೀನಿ ಬಾಳೆಹಣ್ಣಿಗೆ ನೋಡು ಹೊಸ ಆಮೇಲೆ ಹಾಕೊಂಡಲ್ಲ ಆಗಿರೋದನ್ನ ತಗೊಂಡೋಗಿ ಸುಮ್ಮನೆ ಮುಂದಕ್ಕೆ ಇಡ್ತೀನಿ. ನೀವು ಆಮೇಲೆ ಅರೇಂಜ್ ಮಾಡ್ಕೊಳ್ಳಿ, ಇಲ್ಲಿ ಜಾಗ ಆಗಲ್ಲ. ಅದ್ರಲ್ಲಿ ಹೂವು ಎಲ್ಲ ಇದೆ ಗುಲಾಬಿ ತಿಂಡಿ ತಿಂದ ನೀವು ಆಯ್ತಮ್ಮ ಇಲ್ಲ ನಾನು ತಿಂತೀನಿ ನಾನು ಇನ್ನು ಯಾವಾಗ ತಿಂಡಿ ಮುರಿದಾಗಿರೋದ್ನೆಲ್ಲ ಹಾಕಿದ್ರಿ ಇದೆಲ್ಲ ಹಾಕಿದ್ರೆ ಬಿಡಪ್ಪ. ಇದು ಫುಲ್ಲು ಅಣ್ಣ, ಮಗನೇ, ಕಡ್ಡಿ ತಗೊಂಡ್ರಿ ದೇವ್ರ ಮನೆಗೆ. ಆ ಕರ್ಜಿಕಾಯಿನ ಹಂಗೆ ಇಡ್ತೀನಲ್ಲ. ಎರಡು ನೋಡಲ್ಲ ಅಮ್ಮ ಅದಕ್ಕೆ ಒಂದು ಮೂಸಂಬಿ, 2 ವಿಳೆದೆಲೆ, 2 ಅಡಕೆ ಹಾಕಿ ಸೈಡ್ಗೆ. ನೀನ್ ಜಾಣ ಅಲ್ವಾ, ನೀನೇನು ನೋಡ್ಕೊಂಡು ಮಾಡ್ತೀಯ. ಹ್ಞೂ 4 ಹಾಕ್ಬಿಡು ಹೋಗಂದಿ. ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಆದಮೇಲೆ ಇವಾಗ ಅಡುಗೆ ಮನೆಯಲ್ಲಿ ಎಲ್ಲ ತಿಂಡಿ ಸಾಮಾನುಗಳನ್ನ ಜೋಡಿಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಲಲಿತಾ ಆಂಟಿ ಬಂದುಬಿಟ್ಟು ಇಲ್ಲಿ ಕಳಶಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ನಮ್ಮ ಚಿಕ್ಕಪ್ಪ ಉಷಾಕ ಅವರೆಲ್ಲರೂ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊಳ್ತಾ ಇದ್ರು. ಸೊ ಈ ರೀತಿ ಎಲ್ಲರೂ ಸೇರಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರು. ನನಗಂತೂ ನಮ್ಮ ಚಿಕ್ಕಮ್ಮ ಬಂದು ಅದು ಇದು ಏನಾರು ಬೇಕಂದರೆ ಕೇಳೋರು, ನಾನು ಅದು ಎಲ್ಲಿದೆ ಅಂತೆಲ್ಲ ಹೇಳ್ತಿದ್ದೆ. ಇನ್ನು ಅದನ್ನು ಬಿಟ್ಟರೆ ಎಲ್ಲ ಕಂಪ್ಲೀಟ್ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇನ್ನೂ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾವು ಹೋಟೆಲ್ ಅವ್ರಿಗೆ ಹೇಳ್ಬಿಟ್ಟಿದ್ವಿ, ಅವರು ಕೂಡ ಪಾರ್ಸಲ್ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ನಾವೇನು ಮನೆಯಲ್ಲಿ ತಿಂಡಿ ಮಾಡಬೇಕು ಅನ್ನೋ ಕೆಲಸ ಎಲ್ಲ ಇರಲಿಲ್ಲ, ನಮ್ಗೆ ಅದೊಂದು ಕೆಲಸ ಮಿಕ್ತು ಅಂತ ಹೇಳ್ಬೋದು. ಇಲ್ಲಿ ಸೊ ಕೆಲಸ ಆದಂಗೆ ಒಬ್ಬೊಬ್ಬರೇ ತಿಂಡಿ ಎಲ್ಲ ಮಾಡ್ಕೊಳ್ತಾ ಇದ್ರು. ಇನ್ನು ನಾನಂತೂ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೂ ಆಗಲಿಲ್ಲ ನನಗೆ. ಸೊ ಬೇಗ ಫಸ್ಟು ರೆಡಿ ಆಗಬೇಕು, ಆನ್ ಟೈಮಿಗೆ ಕೆಳಗಡೆ ರೆಡಿಯಾಗಿ ಬರಬೇಕು, ಪೂಜೆ ಎಲ್ಲ ಮಾಡಬೇಕು ಅನ್ನೋದೇ ಇದ್ದಿದ್ದು ನನ್ನ ತಲೆಯಲ್ಲಿ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲೆಲ್ಲ ನಡೀತಾ ಇದೆ ಅಂತಲೇ ಹೇಳ್ಬೋದು. ದೇವ್ರ ಮನೆಗೆ ಒಂದು ಇಟ್ಕೊಳ್ರಿ, ಕಳ್ಸು ಕೊಟ್ಟಿದ್ದೀರಾ. ದೇವ್ರ ಮನೆಗೆ ಒಂದೊಂದು ಹಣ್ಣು ಇಟ್ಬಿಟ್ಟು ತಟ್ಟೆಯಲ್ಲಿ ಇಡ್ರಿ. ಇದೇನು ಹಿಂಗಾಯ್ತು? ಫ್ರೆಶ್ ಆಗುತ್ತೆ. ಇನ್ನು ಜೀವನ್ ರೆಡಿ ಆಗೋದಕ್ಕೆ ಅಂತ ಹೇಳಿ ಮೇಲ್ಗಡೆ ಬಂದರೆ ಅಷ್ಟೊತ್ತಿಗೆ ಆಲ್ರೆಡಿ ನಂದು ಹೇರ್ ಸ್ಟೈಲ್ ಎಲ್ಲ ಆಗಿತ್ತು. ಹಾಗೆಯೇ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ನಾನಂತೂ ಮಿರರ್ ನೋಡ್ಕೊಂಡು ಹೋದ್ ಎಷ್ಟಲ್ಲಿ ಹೇಳಿದ್ನೋ ಬೆಳಗ್ಗೆಯಿಂದ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ ಅಂತ ಅಂದ್ಬಿಟ್ಟು. ಸೊ ನನಗೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು.
ಹಾಗೆಯೇ ಬಂದಿರೋರು ಕೂಡ ಅಷ್ಟೇ, ಅವರೆಲ್ಲರೂ ಅದನ್ನೇ ಹೇಳ್ತಾ ಇದ್ದಿದ್ದು, ಮುಖದಲ್ಲಿ ಗ್ಲೋ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ನಾನು ಇವತ್ತು ಅಂತ ಅಂದ್ಬಿಟ್ಟು. ಸೊ ಈ ಕಂಪ್ಲೀಟ್ ಮೇಕಪ್ ಎಲ್ಲ ಆದಮೇಲೆ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಇನ್ನು ಪ್ರಿಯಾಂಕಾ ಅಂತೂ ಪಾಪ ಬೆಳಗ್ಗೆಯಿಂದ ಪಾಪು ನೋಡ್ಕೊಂಡಿದ್ದೇ ಆಗೋಯ್ತು. ಅವ್ನು ಮಲ್ಕೊಂಡಿರೋ ಟೈಮಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದಾಳೆ. ಇನ್ನು ಅವ್ನು ಎದ್ದರೆ ಆಗಲ್ಲ ಅಂತ ಅಂದ್ಬಿಟ್ಟು, ಯಾಕೆಂದರೆ ಮಗುನ ಬೇರೆಯವ್ರು ನೋಡ್ಕೊಳ್ತಾರೆ ಅನ್ನೋದಕ್ಕೆ ಅಲ್ಲಿ ಆಗೋದೂ ಇಲ್ಲ. ಯಾರಾದರೂ ಫ್ರೀ ಇದ್ದರೆ ಬೇಕಾದ್ರೆ ಪಾಪುನ ಎತ್ಕೊಳ್ತಾರೆ, ಇಲ್ಲ ಅಂತಂದರೆ ಜಾಸ್ತಿ ಪ್ರಿಯಾಂಕನೇ ಕೇಳ್ತಿದ್ದ ಅವತ್ತು ಪಾಪುನು. ಸೊ ಹಾಗಾಗಿ ಬೇಗ ಬೇಗನೆ ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ ಅಂತ ಅವಳು ಬೇಗ ರೆಡಿ ಆಗ್ತಿದ್ದಾಳೆ. ಏನಮ್ಮ ಇಷ್ಟ ಬೇಗ ಬಂದ್ಬಿಟ್ಟೆ, ಇನ್ನೊಂಚೂರು ಲೇಟ್ ಆಗಿ ಬರ್ಬೇಕಿತ್ತು. ಅವರೇ ಬಂದು ಎಲ್ಲ ಕೆಳಗಡೆ ರೆಡಿ ಮಾಡಿರೋದು. ಈಗ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟು ಮಾಡ್ತಾ ಇದೆಯಾ ಅಲ್ಲಿ ವಿಡಿಯೋದಲ್ಲಿ ನೋಡಿ ಗೊತ್ತಾಗ್ತದೆ ಯಾರ್ಯಾರೆಲ್ಲ ರೆಡಿ ಮಾಡಿರೋದು, ಯಾರು ಮಾಡೋರೆ ಅದೆಲ್ಲ ಗೊತ್ತಾಗುತ್ತೆ. ದೋಡ್ಸಿದ್ ಬಿಡು, ಏನು ದೋಡ್ಸಿದ್ ಅಪ್ಪಾಜಿ ಇವಾಗ ಬಂದ್ರ? ಯಾರು ಜೋಡಿಸ್ತಾರೆ? ಇವಾಗ ಬಂದ್ರ? ಯಾರು ಜೋಡಿಸ್ತಾರತ್ತೆ? ಅಪ್ಪಾಜಿ ಇವಾಗ ಬಂದ್ರ? ಈಗ ಬಂದೆ. ಇನ್ನೂ ನಮ್ಮ ಚಿಕ್ಕಮ್ಮ ದುಡ್ಡು ಹಾಕ್ಬಿಡ್ತೀನಿ ಸೀರೆ ತೊಗೋ ಸೀಮಂತಕ್ಕೆ ಅಂತ ಹೇಳಿದರು. ಬಟ್ ನನಗೆ ಇರೋ ಟೈಮಲ್ಲಿ ಮನೆಯಲ್ಲೇ ಕ್ಲೀನ್ ಮಾಡೋದಾಗೋಯಿತು. ಇನ್ನು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ನಾನು ತೊಗೊಂಡಿದ್ದೆ ಸೀರೆ ಹೆಚ್ಚೆಚ್ಚು ಅಂತ ಹೇಳ್ಬೋದು. ಇನ್ನು ಅಷ್ಟು ಸ್ಟ್ರೆಂತ್ ಕೂಡ ಇರಲಿಲ್ಲ. ಹಾಗಾಗಿ ನಾನು ಹೇಳಿದ್ದೆ ಅವರಿಗೆ, ನನ್ನ ಹತ್ರ ಇರೋ ಸೀರೆನೇ ನಾನು ತೊಗೊಳ್ತೀನಿ, ನನಗೆ ಯಾವ್ದು ಇಷ್ಟ ಆಗುತ್ತೆ ಕಲರ್, ಅದಕ್ಕೆ ನೀವು ಪೇ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಹಾಗಾಗಿ ಆಯಿತು ಅಂತಲೇ ಹೇಳಿದರು. ಇನ್ನು ನನಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವನ್ ಅವ್ರಿಗೆ ತೋರಿಸೂ ಇರಲಿಲ್ಲ. ಹಾಗಾಗಿ ವಿಚಿನು ಬೇಗ ಸೀರೆ ತಕ್ಕೊಟ್ಬಿಡು, ಅಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಅದಕ್ಕಂತ ಅಂದ್ಬಿಟ್ಟು ಬಂದರು ಅವರು ಕೂಡ ಮೇಲೆ. ಇನ್ನು ನಮ್ಮ ಅಮ್ಮನೂ ಅಷ್ಟೇ, ಅವರು ಹಾಗೆ ಹೇಳಿದ್ರು, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳಮ್ಮ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ದುಡ್ಡೇ ಕೊಟ್ಬಿಟ್ರು ನನಗೆ. ನನಗೆ ಯಾವ್ದು ಇಷ್ಟ ಆಗುತ್ತೆ ಅಲ್ವ ನನ್ನ ಹತ್ರ ಇರೋ ಸ್ಯಾರೀಸು, ಸೊ ಅದನ್ನೇ ನಾನು ತೊಗೊಂಡು ಎಲ್ರಿಗೂ ಕೂಡ ಕೊಟ್ಟಿದ್ದೆ, ಇದೇ ಸೀರೆನ ಅರ್ಶಿನ ಕುಂಕುಮಕ್ಕೆ ಇಟ್ಕೊಡಿ ಅಂತ ಅಂದ್ಬಿಟ್ಟು. ಸೊ ಇನ್ನು ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಇನ್ನು ಉಷಾಕ ಒಬ್ಬರೇ ಅನ್ಕೊತೀನಿ ಅವರು ಹೊರಗಡೆಯಿಂದ ಸೀರೆ ತೊಗೊಂಬಂದಿತ್ತು. ಇನ್ನೂ ಒಂದಷ್ಟು ಜನ ತೊಗೊಂಬಂದಿದ್ದಾರೆ. ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಯಾವುದೆಲ್ಲ ಸೀರೆಗಳು ಬಂದಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಆದರೆ ಇಲ್ಲ ಅಂತಂದರೆ ಇಲ್ಲ. ಇನ್ನು ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ರು ಅಲ್ವಾ. ನಾನು ಕೆಳಗಡೆ ಬಂದಾಗಲೇ ಯಾವ ರೀತಿ ಡೆಕೋರ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾನು ನೋಡಿದ್ದು. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಯಾವ ರೀತಿ ರೆಡಿ ಮಾಡಿದ್ದಾರೆ ಏನು ಅನ್ನೋದು. ನಾನು ಕಂಪ್ಲೀಟ್ ರೆಡಿ ಆಗಿಬಿಟ್ಟು ಆಮೇಲೆ ಕೆಳಗಡೆ ಬರೋಣ ಅಂತಲೇ ಅಂದ್ಕೊಂಡಿದ್ದು. ಯಾಕೆಂದರೆ ನಾನು ಇವಾಗ ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು ಅಂದರೆ ನಾನು ಬೇಗ ರೆಡಿ ಆಗೋಕ್ಕೂ ಆಗಲ್ಲ, ಸುಮ್ಮನೆ ಲೇಟಾಗಿ ಹೋಗ್ಬಿಡುತ್ತೆ ಆಮೇಲೆ. ಸೊ ಹಾಗಾಗಿ ಕಂಪ್ಲೀಟ್ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದರೆ ಅಷ್ಟೊತ್ತಿಗೆ ಫೋಟೋಗ್ರಾಫರ್ ಕೂಡ ಬರ್ತಾರೆ, ಆಮೇಲೆ ಫೋಟೋಸ್ ಎಲ್ಲ ತೊಗೊಳೋದಕ್ಕಾಗುತ್ತೆ ಅಂತ ಅಂದ್ಕೊಂಡು ಬೇಗ ಬೇಗನೆ ನಾನು ರೆಡಿ ಆಗ್ತಾಯಿದ್ದೆ. ಇನ್ನು ಒಂದು ಕಡೆ ಬಂದರೆ ಶಿಶಿರ್ ಮತ್ತು ಚಿಂಟು ಇಬ್ಬರು ಕೂತ್ಕೊಂಡು ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಹೆಣ್ಮಕ್ಳಿಗೆ ಅಂತ ಕೊಡೋದಕ್ಕೆ ಒಂದಷ್ಟು ಗಿಫ್ಟ್ ಐಟಮ್ಸ್ನೆಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಸೊ ಅದನ್ನೆಲ್ಲನೂ ಕೂಡ ಒಬ್ಬರು ಪ್ಯಾಕ್ ಮಾಡಿದ್ರೆ, ಇನ್ನೊಬ್ಬರು ಗಂಡಸರಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ತಾಂಬೂಲನ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಕೆಲಸನೂ ಬೆಳಗ್ಗೆನೇ ಮಾಡಿದ್ದಾಯಿತು. ಬೆಳಗ್ಗೆನೇ ಚಿಂಟು ಮಾರ್ಕೆಟ್ಗೆ ಕೂಡ ಹೋಗ್ಬಿಟ್ಟು ಒಂದಷ್ಟು ಫ್ರೂಟ್ಸ್ ಎಲ್ಲನೂ ಕೂಡ ತೊಗೊಂಡು ಬಂದ. ನೈಟೇ ತೊಗೊಂಬರ್ಬೇಕಾಗಿತ್ತು, ಬಟ್ ಆಗಿರಲಿಲ್ಲ. ಒಂದಷ್ಟು ಏನು ಬೇಕಿತ್ತು ಮಿಸ್ ಆಗಿತ್ತು ಅಲ್ಲ ಅಂಥದ್ದನ್ನೆಲ್ಲ ನಾವು ಬೆಳಗ್ಗೆನೇ ತರಿಸ್ಕೊಂಡ್ವಿ. ಮಾರ್ಕೆಟ್ ಇಲ್ಲೇ ನಮಗೆ ನಿಯರ್ ಇರೋದ್ರಿಂದ ಏನೂ ಕಷ್ಟ ಇಲ್ಲ, ಆರಾಮಾಗಿ ಹೋಗಿ ತೊಗೊಂಬರ್ಬೋದು. ಸೊ ಹಾಗಾಗಿ ಓಕೆ ಬೆಳಗ್ಗೆ ತರಿಸ್ಕೊಂಡ್ರೆ ಆಗುತ್ತೆ ಅಂತಲೇ ಸುಮ್ಮನೆ ಆಗೋಗ್ಬಿಟ್ವಿ. ಇನ್ನು ಹೊರಗಡೆ ಬಾಗಿಲಿಗೆ ಹೂವು ಆಗಿರ್ಬೋದು, ದೇವ್ರ ಮನೆ ಬಾಗಿಲಿಗೆ ಹೂವು ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಇವ್ರು ಗೊತ್ತೇ ಇರ್ತಾರೆ ನಿಮಗೆ, ಪ್ರಿಯಾಂಕಾ ಅವರ ಮಾವ. ಅವರಂತೂ ನಮ್ಮ ಮನೆ ಫಂಕ್ಷನಿಗೆ ಏನೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕಾಗುತ್ತೋ ಆಲ್ಮೋಸ್ಟ್ ಎಲ್ಲನೂ ಓಡಾಡಿಕೊಂಡು ತಯಾರಿ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಪ್ರಿಯಾಂಕಾ ಅವ್ರ ಅತ್ತೆ ಮಾವನೇ ರೆಡಿ ಮಾಡ್ಕೊಂಡಿದ್ದು ಎಲ್ಲನೂ ಐಟಮ್ಗಳನ್ನೆಲ್ಲ ತೊಗೊಂಡು ಬಂದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ನನಗೂ ಆಗಲ್ಲ, ಮತ್ತು ನನಗೂ ಗೊತ್ತಿಲ್ಲ ಕೂಡ ಯಾವ್ದು ತೊಗೋಬೇಕು ಏನು ಅನ್ನೋದೆಲ್ಲನೂ. ಇನ್ನು ನಮ್ಮ ಅಪ್ಪ ನಮ್ಮಮ್ಮ ಅಂತಂದರೆ ಅವ್ರು ಹೋಗಿ ತೊಗೊಬರ್ಬೋದಾಗಿತ್ತು, ಬಟ್ ಇವಾಗ ಪ್ರಿಯಾಂಕಾ ಬಾಣಂತಿ, ಅವಳನ್ನೂ ಕೂಡ ನೋಡಬೇಕು. ಸೊ ಹಾಗಾಗಿ ಪಾಪುನ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಮತ್ತು ಪ್ರಿಯಾಂಕಾ ಹೊರಗಡೆ ಶಾಪಿಂಗಿಗೆ ಅಂತೆಲ್ಲ ಹೋದಾಗ ನಮ್ಮ ಅಪ್ಪ ನಮ್ಮ ಅಮ್ಮನೇ ನೋಡ್ಕೋಬೇಕಾಗಿದ್ದು ಪಾಪುನ ಕೂಡ. ಸೊ ಈ ಥರ ಸಮಯದಲ್ಲಿ ನನಗೆ ಅಂಕಲ್ ಆಂಟಿ ಇಬ್ಬರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಅಷ್ಟೇ, ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದಾಗೆ ಅವರು ಏನೆಲ್ಲ ತಿಂಡಿ ಮಾಡ್ಕೊಂಬರ್ಬೋದು ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಂಬಂದಿದ್ರು. ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಉಷಾಕ ರವೆ ಉಂಡೆ ಮಾಡ್ಕೊಂಬಂದಿದ್ರು. ಉಷಾಕ ನನಗೆ ರವೆ ಉಂಡೆ ಮಾಡ್ಕೊಂಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾನು ಏನೂ ಹೇಳಿರಲಿಲ್ಲ, ಉಷಾಕನೇ ನಾನೇ ಏನಾದರೂ ಆದರೆ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಮಾಡ್ಕೊಂಬಂದಿದ್ರು. ನಂಗೆ ಅದು ತುಂಬ ಖುಷಿ ಆಯಿತು. ಇನ್ನು ಲಲಿತಾ ಆಂಟಿನೂ ಕೂಡ ಅಷ್ಟೇ, ಅವ್ರಿಗೆ ಏನಾಗುತ್ತೆ ಅಲ್ವಾ ಅದನ್ನು ಕೂಡ ಅವರು ತಿಂಡಿ ಐಟಮ್ನ ಮಾಡ್ಕೊಂಬಂದಿದ್ರು, ಕಜ್ಜಾಯನ. ಸೊ
ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಏನಾಗುತ್ತೆ ಅದನ್ನು ಅವರು ಮಾಡ್ಕೊಂಡು ಬಂದಿದ್ರು ಅವ್ರ ಮನೆಯಿಂದ. ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾರು ನಿಂತು ಸೀಮಂತ ಮಾಡಬೇಕು ಅವ್ರು ಮಾಡಲಿಲ್ಲ, ನಾವೇ ಕೊನೆಗೆ ಮಾಡ್ಕೊಂಡಿದ್ದಾಯಿತು. ನಮ್ಮ ಮನೆಯಲ್ಲಿ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆಯಲ್ಲ, ನಮಗೆ ಅದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಅಂತ ಅನ್ನಿಸ್ತಾ ಇತ್ತು ಆವತ್ತಿನ ದಿನ ನನಗೆ. ಬಳೆ ಅಲ್ಲೇ ಮುಂದೆ ಇದೆಲ್ಲ ಮುಟ್ಟಿದ್ರೆ ಚಿಂಕಕ್ಕೆ ಹಾಕಲ್ಲ ತಿಂಡಿ ಎಲ್ಲ ತಿಂಡಿ ಮುಂದೆ ಇಟ್ಬಿಡಪ್ಪ. ಎಲೆ ಅಡಿಕೆದು ಹಣ್ಣಿನ ಬೇಕಾದ್ರೆ ಇಲ್ಲಿ ಕೊಡಪ್ಪ. ಹಣ್ಣು ಲಾಸ್ಟಲ್ಲಿ ಕಾಲ್ಗೆ ಇಲ್ಲಿ ಕಾಲು ಧೂಳೆಲ್ಲ ಆಗ್ತಾ ಇದೆ. ಕುಂಕುಮ ಕೊಡಿಲಿ. ಕುಂಕುಮದ ಈ ಕಡೆ ಮುಂದೆ ಕೊಡೋ. ಚಿಂಟಗೆ ಹೇಳಿದೆ ಅಲ್ಲಿ ಆಮೇಲೆ ಆ ಕೊಬ್ಬರಿದ ಈ ಕಡೆ ಕೊಟ್ಬಿಡು. ಕೊಬ್ಬರಿದು ಬೆಲ್ಲ ನಮ್ದೆ. ಎಣ್ಣೆ ಐತೆ ಬತ್ತಿ ಏನ್ ಮಾಡ್ತಿದ್ಯಾ? ಸೊ ಆಲ್ಮೋಸ್ಟ್ ಬೆಳಗ್ಗೆನೇ ಎಲ್ಲರೂ ಬಂದು ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು ಸೀಮಂತಕ್ಕೆ ಎಲ್ಲರೂ ರೆಡಿ ಮಾಡಿಕೊಂಡ್ರು. ಇನ್ನು ನಂದೇನು ಕೆಲಸ ಇತ್ತು ನಾನು ಕೂಡ ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಜೀವನ್ ಕೂಡ ಅವರಿಂದ ಏನಾಗುತ್ತೆ ಅದನ್ನು ಅವರು ಮಾಡಿದ್ದಾರೆ. ನಿಜವಾಗ್ಲೂ ನಂಗೆ ನಿಜ ಹೇಳಬೇಕಂತಂದರೆ ಸೀಮಂತ ಒಂದು ಮಾಡಿಸ್ಕೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಫೈನಲಿ ಅದು ಫುಲ್ಫಿಲ್ ಆಗ್ತಿದೆ ಅಂತ ನನಗೆ ತುಂಬಾ ಖುಷಿ ಇದೆ. ಮತ್ತು ಅವತ್ತಿನ ದಿನ ಏನು ಗೊತ್ತಾ, ನನಗೆ ಎಲ್ಲ ಚೆನ್ನಾಗಾಗಲಿ ಅನ್ನೋದೇ ಒಂದು ಇದ್ದಿದ್ದು ತಲೆಯಲ್ಲಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಇನ್ಶಾಲಿಟಿ ತೊಗೊಂಡು ಮಾಡಿದ್ದು ಅಂದರೆ ಒಂದು ನಮ್ಮನೆ ಗೃಹ ಪ್ರವೇಶ, ಅದಾದಮೇಲೆ ನೆಕ್ಸ್ಟು ಸೀಮಂತ ಅಂತಲೇ ಹೇಳ್ಬೋದು. ಬಟ್ ಸೀಮಂತದಲ್ಲಿ ಒಂದು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿರೋರೇ ಜಾಸ್ತಿ. ಅಂದರೆ ಇವಾಗ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಅವ್ರು ಮೈಸೂರಿಂದ ಎಲ್ಲ ಬಂದು ಏನೆಲ್ಲ ತಯಾರಿ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಅವರು ಎಲ್ಲರೂ ಮಾಡಿಕೊಂಡ್ರು. ಇನ್ನು ಐಟಮ್ಸ್ ಎಲ್ಲ ಏನು ತೊಗೊಂಬರ್ಬೇಕು ಸೀಮಂತಕ್ಕೆ ಅದನ್ನೆಲ್ಲ ನೋಡಿ ಮಾಡಿ ತೊಗೊಂಡು ಬಂದಿರೋದು ಎಲ್ಲನೂ ಪ್ರಿಯಾಂಕರು ಅತ್ತೆ ಮಾವ. ಆಮೇಲೆ ನಮ್ಮಮ್ಮ ಅವರು ಏನು ತಿಂಡಿ ಮಾಡೋಕ್ಕಾಗತ್ತೆ ಅವರೆಲ್ಲರೂ ತಿಂಡಿ ಮಾಡ್ಕೊಂಡು ಬಂದರು. ಸೊ ಈ ರೀತಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಎಲ್ಲರ ಸಹಾಯದಿಂದ ಸೀಮಂತ ಚೆನ್ನಾಗೇ ಆಯಿತು ಅಂತ ನನಗನ್ನಿಸ್ತು. ನೋಡ್ಬೋದು ನೀವೇ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಲೈಫಲ್ಲಿ. ಅಲ್ಲ ಇದೊಂದು ಮೂಮೆಂಟ್, ಲಾಸ್ಟ್ ಮೂಮೆಂಟ್ ಅಂತಲೇ ನನಗನ್ಸಿದ್ದು. ಯಾಕೆ ಅಂತಂದರೆ ಮತ್ತೆ ಇದೊಂದು ಚಾನ್ಸ್ ನನಗೆ ಸಿಗೋದಿಲ್ಲ ಸೀಮಂತ ಮಾಡಿಸ್ಕೋಬೇಕು ಅಥವಾ ಸೀಮಂತ ಅನ್ನೋ ಒಂದು ಕಾನ್ಸೆಪ್ಟೇ ನನ್ನ ಲೈಫಲ್ಲಿ ನಾನು ನೆಕ್ಸ್ಟ್ ಬರೋದಿಲ್ಲ. ಬಟ್ ಈ ಒಂದು ಕ್ಷಣ, ಈ ಒಂದು ಮೂಮೆಂಟ್ನ ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ನನಗಂತೂ ಇವತ್ತಿನ ದಿನ ಹೀಗೆ ಇದ್ಬಿಡ್ಲಪ್ಪ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಯಾಕಂದರೆ ನಾನು ತುಂಬ ಆಸೆ ಪಟ್ಟಿದ್ದೆ. ನಾನು ಫಸ್ಟ್ ನನ್ನ ಮಗನ ಪ್ರೆಗ್ನೆನ್ಸಿನಲ್ಲೇ ಅವಾಗ ನಂಗೆ ಸೀಮಂತ ಮಾಡಿಸ್ಕೋಬೇಕು ಅನ್ನೋದು ತುಂಬ ಆಸೆ ಇತ್ತು. ನಾನು ಅವಾಗ ಇವನ್ ಬಾಯ್ ಬಿಟ್ಟು ಕೂಡ ಕೇಳಿದ್ದೆ ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇದೆ ಅಂತ. ಬಟ್ ಅವಾಗ ಎಲ್ಲರೂ ಏನೇನೋ ಕಾರಣಗಳು ಕೊಟ್ಟರು, ಇಲ್ಲ ಹಂಗೆ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ. ಸರಿ, ಇನ್ನು ನಾನು ಡೆಲಿವರಿಗೆ ಅಂತ ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕಾಗಿತ್ತಲ್ಲ, ಆವಾಗ್ಲೂ ಕೂಡ ಅಷ್ಟೇ ನನಗೆ ಯಾರೂ ಅರ್ಶಿನ ಕುಂಕುಮ ಕೊಟ್ಟು ನಮ್ಮ ಗಂಡನ ಮನೆಯಿಂದ ಕಳ್ಸೋದಕ್ಕೆ ಅಂತ ಗಂಡನ ಮನೆಯವ್ರು ಯಾರೂ ಬಂದಿರಲಿಲ್ಲ. ಸೊ ಅದೊಂದು ಘಟನೆ ಏನಿದೆ ಅಲ್ಲ, ನಾನು ಲೈಫಲ್ಲಿ ಅದನ್ನು ಮರೆಯಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೂ ಇಲ್ದಲೇ ಇರೋ ಮನೆಯಿಂದ ನನ್ನ ಗಂಡ ಒಬ್ಬರೇ ನಿಂತ್ಕೊಂಡು ನನ್ನನ್ನು ನಮ್ಮ ಅಪ್ಪನ ಮನೆಗೆ ಕಳಿಸ್ಕೊಟ್ಟಿತ್ತು. ಸೊ ಅವತ್ತಿನ ದಿನ ಅಂತೂ ನನಗೆ ತುಂಬ ಬೇಜಾರಾಗಿತ್ತು. ಇವನ್ ಅವತ್ತಿನ ದಿನ ಜೀವನ್ ಕೂಡ ಹತ್ಬಿಟ್ಟಿದ್ರು, ಸಾರಿ ಈ ಥರ ಆಯಿತು ಅಂತ ಬೇಜಾರು ಮಾಡ್ಕೋಬೇಡ, ಬಟ್ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು, ನಿನ್ನನ್ನು ಈ ಥರ ಕಳಿಸ್ತೀನಿ ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಗೊತ್ತು ನಿನಗೆ ತುಂಬ ಆಸೆ ಇದೆ ಅಂತ ಸೀಮಂತ ಮಾಡಿಸ್ಕೋಬೇಕು ಅಂತ, ಬಟ್ ಏನು ಮಾಡೋದು ಆಗಲಿಲ್ಲ, ಬೇಜಾರು ಮಾಡ್ಕೋಬೇಡ ಅಂತೆಲ್ಲ ಸಮಾಧಾನ ಮಾಡಿಬಿಟ್ಟು ಅಳ್ಕೊಂಡು ಜೀವನ್ ನನ್ನನ್ನು ನಾನು ಅಮ್ಮನ ಮನೆಗೆ ಕಳಿಸಿದ್ರು. ಸೊ ಅವತ್ತಿನ ದಿನ ನನಗೆ ತುಂಬ ಅಂದರೆ ತುಂಬ ಬೇಜಾರು ಅಂತಲೇ ಅನ್ನಿಸ್ತು. ಆ್ಯಂಡ್ ಅದನ್ನು ಬಿಟ್ಟರೆ ಈಗ ಈ ಒಂದು ಪ್ರೆಗ್ನೆನ್ಸಿ ಇದೆ ಅಲ್ಲ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಮತ್ತೆ ಕನ್ಸೀವ್ ಆಗ್ತೀನಿ, ಈ ಒಂದು ಮೂಮೆಂಟೆಲ್ಲ ಏನಿದೆ ಮತ್ತೆ ನನ್ನ ಲೈಫಲ್ಲಿ ಬರುತ್ತೆ ಅಂತ. ಈ ಸರಿ ಕೂಡ ನನಗೆ ಆಸೆ ಇದ್ದಿದ್ದೇನೆ ಸೀಮಂತ ಮಾಡಿಸ್ಕೊಬೇಕು ಅಂತ. ಸೊ ಅದು ಕೂಡ ನೆರವೇರ್ತಾ ಇದೆ ಅನ್ನೋದು ಇನ್ನೊಂದು ತುಂಬ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಇವತ್ತಿನ ದಿನಕ್ಕೋಸ್ಕರ ನಾನು ಅದು ಎಷ್ಟು ವರ್ಷಗಳಿಂದ ಕಾಯ್ತಿದ್ನೋ ಸೀಮಂತ ಅನ್ನೋದು. ಆ್ಯಂಡ್ ನನ್ನ ತಂಗಿಗೆ ಕೂಡ ಸೀಮಂತ ಮಾಡೋವಾಗ ಅಲ್ವಾ ನನಗೆ ಲಲಿತಮ್ಮ ಹೇಳಿದರು, ನಿನಗೂ ಕೂಡ ಇದೇ ಥರನೇ ಮಾಡ್ತೀನಿ ನನ್ನ ಕೈಯಲ್ಲಿ ಆಗಿದ್ದನ್ನು ಅಂತ ಅಂದ್ಬಿಟ್ಟು. ಸೊ ಆವಾಗ ನಾನು ಹೇಳಿದ್ದೆ, ಆಯಿತು ನೋಡೋಣ ಬಿಡಿ ಆಂಟಿ ಅವಾಗ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಅವ್ರ ಮಾತಿನ ಪ್ರಕಾರ ಅವರೆಲ್ಲನೂ ನಿಂತ್ಕೊಂಡು ನನಗೆ ಪ್ರಿಯಾಂಕಂಗೆ ಯಾವ ರೀತಿ ಮಾಡಿದ್ರು ಅದೇ ಥರನೇ ನನಗೂ ಮಾಡಿದ್ದಾರೆ ಅಲ್ವಾ. ನನಗೆ ಅದು ನಿಜ ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ನಾನು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಈಗ ಯಾರೆಲ್ಲ ಇದ್ದಾರೆ ಅಲ್ಲ ಅವರೆಲ್ಲರೂ ಇಲ್ಲ ಅಂದಿದ್ದಿದ್ರೆ ನಾನು ನಿಜವಾಗ್ಲೂ ಈ ಒಂದು ಡೇ ನನಗೆ ಸ್ಪೆಷಲಾಗಿ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಅಂತೂ ನನ್ನ ಲೈಫಲ್ಲಿ ಮರೆಯಲ್ಲ, ಅಷ್ಟು ಸ್ಪೆಷಲ್ ಡೇ ಅಂತಲೇ ನನಗೆ ಅನ್ನಿಸ್ತಾ ಇದ್ದಿದ್ದು. ಸೊ ಫೈನಲಿ ನಾನು ಕೂಡ ರೆಡಿ ಆಗಿದ್ದೀನಿ, ಮತ್ತು ಒಂದಷ್ಟು ಜನ ಗೆಸ್ಟೆಲ್ಲ ಬಂದಿದ್ದರು, ಅವ್ರನ್ನೂ ಕೂಡ ಹೋಗಿ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹೇಗಿದ್ರು ರೆಡಿಯಾಗಿದೆ ಅಂತಲ್ಲ ಅಂದ್ಬಿಟ್ಟು ಕೆಳಗಡೆ ಬಂದೆ. ಅಷ್ಟೊತ್ತಿಗೆ ಫೋಟೋಗ್ರಾಫರ್ ಅವ್ರು ಕೂಡ ಬಂದಿದ್ದರು, ಅವರು ಕೂಡ ಒಂದಷ್ಟು ಫೋಟೋಸ್ನೆಲ್ಲನೂ ಕೂಡ ತಗೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋನಲ್ಲೇ. ನನಗಂತೂ ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಲೇ ಅನ್ನಿಸ್ತಾ ಇದ್ದಿದ್ದು. ಹಾಗೆಯೇ ನಾನು ಎಲ್ಲರ ಹತ್ರ ಹೋಗಿ ನಾನೇ ಕೇಳ್ತಾ ಇದ್ದೆ, ಫೈನಲಿ ಮೇಕಪ್ ಲುಕ್ ಯಾವ ರೀತಿ ಬಂದಿದೆ, ಚೆನ್ನಾಗಿದೆಯಾ, ಓವರ್ ಮೇಕಪ್ ಅಂತ ಅನ್ನಿಸ್ತಿದೆಯಾ, ಹೇಗೇನು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲ ಚೆನ್ನಾಗಿ ಬಂದಿದೆ, ಮೇಕಪ್ ಕೂಡ ತುಂಬ ಚೆನ್ನಾಗಿ ಸೆಟಲ್ಡ್ ಆಗಿ ನಿನಗೆ ಕಾಣಿಸ್ತಾ ಇದೆ, ತುಂಬ ಜಾಸ್ತಿ ಓವರ್ ಅಂತಲೂ ಅನ್ನಿಸ್ತಾ ಇಲ್ಲ ಅಂತೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟರು. ನಂಗೆ ನಿಜ ತುಂಬಾ ಖುಷಿ ಆಯಿತು. ಇನ್ನು ಅಲ್ಲಿ ಒಳಗಡೆ ಇದೆ ನೋಡಿ. ಅಲ್ಲೇ ಕೂತ್ಕೋ. ಸೂಪರ್. ನಾನೇ ರೆಡಿಯಾಗಿರೋದು, ಸೀರಿಯಸ್ಲಿ ಚೆನ್ನಾಗಿದ್ದೀನಾ? ಫೋನ್ ಬೇಕು, ಸುಮ್ಮನೆ ಚಾರ್ಜ್ ಇಲ್ಲ. ಪೂಜೆ ಮಾಡ್ಬಿಡಾ? ಹಾಂ ಮಾಡೋ, ಎಲ್ಲ ರೆಡಿ. ಬೇಡ ನೀವು ಅಲ್ಲಿಕ್ಕ ಮುಂದಕ್ಕೆ ಅಲ್ಲ ನಿನ್ನೆಲ್ಲ ಇದನ್ನ ಆ ಕಡೆ ಜಾಗ ಇದ್ದಲ್ಲ ಇಟ್ಕೋ ಮೆತ್ತಿಗೆ. ನಾನು ಪೂಜೆ ಎಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಫೋಟೋಗ್ರಾಫರ್ ಕೂಡ ಬಂದಿದ್ದರು. ಅವರು ಒಂದಷ್ಟು ಫೋಟೋಸ್ನೆಲ್ಲ ಕೂಡ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಜೀವನ್ಗೆ ಕೂಡ ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಹೇಳಿದ್ದೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಜೀವನ್ ಅದನ್ನೆಲ್ಲ ತೊಗೊಂಡಿದ್ದಾರೆ. ಹಾಗೆ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ನನ್ನ ಮೇಕಪ್ ಲುಕ್ ತುಂಬಾ ಇಷ್ಟ ಆಯಿತು. ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗೆಯೇ ತುಂಬ ಜನ ಕೂಡ ಹೇಳ್ತಿದ್ರಿ ನಿಮ್ಮ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಆ ಕಮೆಂಟ್ಗಳನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದಿದ್ದಂತಹ ದಿನ ಒಂದೇ ಬಿಡ್ತು. ಸೀಮಂತದ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.